ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮೂರಿಂದ ಅಂದರೆ ಯಾದಗಿರಿಯಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಪ್ರೆಸೆಂಟಾಗಿ ಇವಾಗ ನಾನು ರಾಮಸಮುದ್ರ ದಾಟಿದ್ದೀನಿ. ಸೆಂಟ್ರಲ್ಲಿ ಮೈಲಾಪುರ ಸೆಂಟ್ರಲ್ಲಿದ್ದೀನಿ. ಐ ಥಿಂಕ್ ನಾನೇ ಫಸ್ಟ್ ಟೈಮ್ ಒಂದು ಮೋಟೋ ಬ್ಲಾಗರು ಒಂದು ಗಾಡಿ ತೊಗೊಂಡ್ಬಿಟ್ಟು ಯಾದಗಿರಿಯಿಂದ ಬೆಂಗಳೂರಿಗೆ ಹೋಗ್ತಾ ಇರೋದನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಮೋಟೋ ಬ್ಲಾಗರು. ಫಸ್ಟ್ ಟೈಮ್ ಅದು ನಾನೇ ಅಂತ ನಾನು ನೋಡಿರೋ ಮಟ್ಟಿಗೆ ಅದು ನಾನೇ. ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದ್ದೀನಿ, ಯಾವುದು ವೀಡಿಯೋ ಸಿಗಲಿಲ್ಲ. ಸೊ ಅದೊಂದು ನನ್ನ ಖುಷಿ ಇದೆ. ಸೊ ನೋಡೋಣ ಇವಾಗ ಹೆಂಗಿರುತ್ತೆ ಅಂತ ಜರ್ನಿ. ಸೊ ನಾನೇನಿದೇನು ಫಸ್ಟ್ ಟೈಮ್ ಏನು ಹೋಗ್ತಾ ಇಲ್ಲ, ಸುಮಾರು ಸಲ ಹೋಗಿದ್ದೀನಿ. ನನ್ನ ಹಳೆ ಸಬ್ಸ್ಕ್ರೈಬರ್ಸು ಮತ್ತು ನನ್ನ ಹಳೆ ಫಾಲೋವರ್ಸ್ಗೆಲ್ಲ ಗೊತ್ತಿರುತ್ತೆ. ನನ್ನ ಹತ್ರ ಮುಂಚೆ ಸ್ಪೆಂಡ್ರ್ ಇತ್ತು, ಸ್ಪೆಂಡ್ರಲ್ಲಿ ತುಂಬ ಸಲ ಹೋಗಿದ್ದೀನಿ, ಬಟ್ ವೀಡಿಯೋ ಮಾಡಿ ಹಾಕಿಲ್ಲ. ಬಟ್ ಸ್ಟೋರಿ ಗಿರಿಯೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟೋರಿ ಗಿರಿಯೆಲ್ಲ ಇಟ್ಟಿದ್ದೀನಿ. ಇವಾಗ ಫಸ್ಟ್ ಟೈಮ್ ನಾನು ನನ್ನ ಹೊಸ ಗಾಡಿ ಅಶ್ವಮೇಧದಲ್ಲಿ ಬರಬೇಕಾದ್ರೆ ಮಾಡೋಕ್ಕಾಗಲಿಲ್ಲ. ಸೊ ಹೋಗ್ಬೇಕಾದ್ರೆ ಮಾಡೋಣ ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ ವೀಡಿಯೋ, ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ ಅಂತ. ಗಾಯ್ಸ್, ಅಲ್ಲಿ ನೋಡ್ತಾ ಇರ್ಬೋದು ಮಂತ್ರಾಲಯ 65, ರಾಯಚೂರು 22. ಇವಾಗ ನಾವು ಪ್ರೆಸೆಂಟಾಗಿ ಎಲ್ಲಿದ್ದೀವಿ ಅಂದರೆ ಶಕ್ತಿನಗರ್ ಬ್ರಿಡ್ಜ್ ಮೇಲೆ, ಅಂದರೆ ದೇವಸೂರು ಬ್ರಿಡ್ಜ್ ಮೇಲೆ. ಇನ್ನೇನು ದೇವಸೂರು ಬಂತು. ಇವಾಗ ಆಲ್ರೆಡಿ ಇನ್ನೂ ಸ್ವಲ್ಪ ದೂರ ಆದರೆ ಇವಾಗ ಬ್ರಿಡ್ಜೇ ಬರುತ್ತೆ. ಇಲ್ಲಿ ಬೆಳಗ್ಗೆ ಟೈಮ್ ಮಾತ್ರ ಸಿಕ್ಕಾಪಟ್ಟೆ, ಅಂದರೆ ಈ ಥರ ಬ್ರಿಡ್ಜ್ ದಾಟೋದೇ ಒಂದು ದೊಡ್ಡ ಕಷ್ಟ. ಇಲ್ಲೆಲ್ಲ ಓವರ್ಟೇಕ್ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ದೊಡ್ಡ ದೊಡ್ಡ ಲಾರಿ ಎಲ್ಲ ಬರ್ತಾ ಇರುತ್ತೆ, ತುಂಬ ಕಷ್ಟ. ಇವಾಗ ಇನ್ನೊಂದು ಏನಪ್ಪ ಅಂದರೆ ಖುಷಿ ವಿಚಾರ, ಇನ್ನೂ ಸ್ವಲ್ಪ ದಿನದಲ್ಲಿ ಇಲ್ಲಿ ನ್ಯೂ ಬ್ರಿಡ್ಜ್ ಆಲ್ರೆಡಿ ಕಟ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 70% ಏನೋ ಕಂಪ್ಲೀಟ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ನೈಟ್ ಇದೆ, ಐ ಥಿಂಕ್ ಕಾಣ್ತಾ ಇಲ್ಲ ಅಂತ ಅನ್ಕೋತೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಪಕ್ಕದಲ್ಲಿರೋದು ನ್ಯೂ ಬ್ರಿಡ್ಜ್, ಇದು ಓಲ್ಡ್ ಬ್ರಿಡ್ಜು. ಆದಷ್ಟು ಬೇಗ ಅದು ಕೂಡ ಓಪನ್ ಆಗುತ್ತೆ. ಐ ಥಿಂಕ್ ಇನ್ನೊಂದು 1 year ಆಗುತ್ತೆ ಅಂತ ಅನ್ಕೋತೀನಿ. ಅದೇನಾದರೂ ಅನ್ನೋದ್ರೆ ಸಖತ್ತಾಗಿರುತ್ತೆ. ಇದು ಈ ಕಡೆ 1 way 2 way ಮಾಡ್ಬೋದು. ಅದು ಇದು ಬರೀ 1 way ಮಾಡ್ಬೋದು, ಅದು 1 way ಮಾಡ್ಬೋದು. ನನ್ನ ಪ್ರಕಾರ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಬೆಳಗ್ಗೆ ಟೈಮ್ ಮಾತ್ರ ಇಲ್ಲಿ ಓವರ್ಟೇಕ್ ಮಾಡೋದು ಎಷ್ಟು ಕಷ್ಟ ಅಂದರೆ ಹೆವಿ ಕಷ್ಟ. ಯಾಕಂದರೆ ದೊಡ್ಡ ದೊಡ್ಡ ಲಾರಿ ಎಲ್ಲ ಹೋಗ್ತಾ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಕಷ್ಟ ಇಲ್ಲೆಲ್ಲ. ಇನ್ನೊಂದು ಏನಂದ್ರೆ ಇದೇನಿದೆಯೋ ಶಕ್ತಿನಗರ ದೇವಸೂರು ಅಂತ ಏನಂತಾರೋ, ಇದು ನಮ್ಮನೆ ದೇವರು. ನಮ್ಮನೆ ದೇವರು ಇರೋ ಸ್ಥಳ ಶ್ರೀ ಶುಕ್ರೇಶ್ವರ ಇರೋಂಥ ಸ್ಥಳ ಇದು. ಸೊ ಇವಾಗ ಹಂಗೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ದೇವರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ. ಇವಾಗ ಐ ಥಿಂಕ್ ತೆಗ್ದಿರಲ್ಲ, ದೇವಸ್ಥಾನ ಮುಚ್ಚಿರುತ್ತೆ, ಕ್ಲೋಸ್ ಆಗಿರುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 3:30 ಆಗಿದೆ. ಸೊ ಇವಾಗ ತೆಗ್ದಿರಲ್ಲ. ಸೊ ಗೇಟಿಂದ ಹೊರಗಡೆನೇ ಅಲ್ಲಿಂದ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಪ್ರಯಾಣ ಮುಂದುವರ್ಸೋಣ. ಗೈಸ್, ನಾನು ಹೇಳಿದ್ನಲ್ಲ ನಮ್ಮ ಮನೆ ದೇವರು ಇರೋಂಥ ಸ್ಥಳ ಅಂತೇಳಿ, ಇದು ನೋಡ್ರಿ. ಇಲ್ಲಿ ನೋಡ್ರಿ, ದೇವಸ್ಥಾನಕ್ಕೆ ಹೋಗೋ ರೂಟ್ ಇದು. ಇದು ಹೆಬ್ಬಾಗ್ಲು, ದೇವಸೂರು ಹೆಬ್ಬಾಗ್ಲು. ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಏನೋ ಅಷ್ಟೇ. ಇಲ್ಲಿ ರೋಡು, ಇಲ್ಲಿ ತೇರು ಜಾತ್ರೆ ಮಾತ್ರ, ತೇರು ಮಹೋತ್ಸವ ಮಾತ್ರ ಸಖತ್ತಾಗಿ ನಡೆಯುತ್ತೆ. ಜೋಡು ತೇರು ನಡೆಯುತ್ತೆ, ಸಖತ್ತಾಗಿರುತ್ತೆ. ಎಲ್ಲೆಲ್ಲಿಂದನೂ ಜನ ಬರ್ತಾರೆ. ತೆಲಂಗಾಣ, ಆಂಧ್ರ ಮತ್ತು ನಮ್ಮ ಅರ್ಧಕ್ಕರ್ಧ ಎಲ್ಲ ರಾಯಚೂರೆಲ್ಲ ಇಲ್ಲೇ ಇರುತ್ತೆ ಆವತ್ತಿನ ದಿನ. ಸಖತ್ತಾಗಿದೆ. ನಾನು 2 ಸಲ ಪಾದಯಾತ್ರೆ ಮಾಡ್ಕೊಂಡು ಬಂದೀನಿ ನಮ್ಮೂರಿಂದ ಇಲ್ಲಿಗೆ. ನಮ್ಮೂರು ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಏನೋ ಆಗುತ್ತೆ. ಸೊ ಅಷ್ಟು 70 ಕಿಲೋಮೀಟ್ರು ನಾನು ಪಾದಯಾತ್ರೆನೇ ಮಾಡ್ಕೊಂಡು ಬಂದಿದ್ದೀನಿ. ಇದು ಬಸವಣ್ಣ ಎದುರುಪಾದ ಅಂತೇನೋ ಕರೀತಾರೆ. ಸೊ ಇಲ್ಲಿಗೆ ಬಂದು ರಥ ತೇರೇನಿದೆ ಇಲ್ಲಿ ಬಂದು ಅಲ್ಲಿ ಗುಡಿಯಿಂದ ಇಲ್ಲಿವರೆಗೂ ಬರುತ್ತೆ. ಸೊ ತೇರು ಸ್ಟಾರ್ಟ್ ಆಗೋದು ಇಲ್ಲಿ. ಬನ್ನಿ, ಇಲ್ಲಿ ತೇರು ಇದೆ, ತೋರಿಸ್ತೀನಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇದೇ ಶ್ರೀ ಶುಕ್ರೇಶ್ವರ ದೇವಸ್ಥಾನ. ಗೈಸ್, ಇದೇನು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಮನೆ ದೇವರು.
ಶ್ರೀ ಸುಗ್ರೇಶ್ವರ ಅಂತೇಳಿ. ಇದು ದೇವಸೂಗೂರು ಅಥವಾ ಶಕ್ತಿನಗರನು ಅಂತಾರೆ. ತುಂಬ ಜನ ದೇವಸೂಗೂರು ಅಂತಲೇ ಫೇಮಸ್ಸು. ಇದು ಹೆಬ್ಬಾಗ ಇದು ದಾರಿ. ಸೊ ಇವಾಗ 3 ಗಂಟೆ ಆಗಿರೋದ್ರಿಂದ ಇವಾಗ ಒಳಗಡೆ ಎಲ್ಲ ಇದಿರಲ್ಲ, ಓಪನ್ ಇರಲ್ಲ ದೇವಸ್ಥಾನ. ಒಳಗಡೆ ಹೋಗ್ಬೋದು, ಬಟ್ ದೇವಸ್ಥಾನ ತೋರ್ಸೋಕ್ಕಾಗಲ್ಲ, ಫುಲ್ ಕ್ಲೋಸ್ ಆಗಿರುತ್ತೆ. ಮತ್ತು ತಿರ್ಗಿ 6 ಗಂಟೆವರೆಗೂ ಕಾಯಬೇಕಾಗುತ್ತೆ, ನಮ್ಗೆ ಲೇಟ್ ಆಗುತ್ತೆ. ಸೊ ಇಲ್ಲಿಂದ ಹೊರಗಡೆಯಿಂದ ನಮಸ್ತೆ ಮಾಡಿ ಹೋಗೋಣ. ಇಲ್ಲೇನು ಕಾಣ್ತಾ ಇದೆಯೋ ಸುಗ್ರೇಶ್ವರ ಒಳಗಡೆ ಮೂರ್ತಿ ಈ ಥರನೇ ಇದೆ, ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಸರೌಂಡಿಂಗಲ್ಲಿ ಏನಾದರೂ ಇದ್ದಿದ್ರೆ ಈ ದೇವಸ್ಥಾನ ಒಂದ್ಸಲ ವಿಸಿಟ್ ಮಾಡಿ. ಆಮೇಲೆ ಇಲ್ಲಿ ವಿಶೇಷತೆ ಏನಂತಂದರೆ, ಆಮೇಲೆ ಇಲ್ಲಿ ವರ್ಷ ತೇರು ನಡೆಯುತ್ತದೆ. ಅಂದರೆ 2 ಜೋಡು ಇಲ್ಲಿ ಜೋಡಿ ರಥೋತ್ಸವ ಅಂತೇಳಿ ಮಾಡ್ತಾರೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ ತೇರು, ಸೊ ಇಲ್ಲಿ 2 ತೇರನ್ನ ಎಳಿತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದು ತೇರು ಇಲ್ಲಿಂದ ಸ್ಟಾರ್ಟಾಗಿ ಆ ತೇರು ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿವರೆಗೂ, ಅಂದರೆ ಇಲ್ಲಿ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಇದು ಎದುರು ಪಾದ ಅಂತ ಏನೋ ಕರೀತಾರೆ. ಸೊ ಇಲ್ಲಿವರೆಗೂ ತೇರು ಬರುತ್ತೆ. ಏನಂತಂದ್ರೆ ಸುಗ್ರೇಶ್ವರ ಎದುರು ಪಾದ ಬಸವಣ್ಣ ಅಂತೇಳಿದೆ. ಸೊ ಇಲ್ಲಿವರೆಗೂ ಆ ತೇರು ಇಲ್ಲಿವರೆಗೂ ಬಂದು ಮತ್ತು ರಿಟರ್ನ್ ಹೋಗುತ್ತೆ. ಸೊ ನಾನು 2-3 ಒಂದು 10 ಸಲ ಏನೋ ಬಂದಿದ್ದೀನಿ, ನನಗೆ ತಿಳಿದಿರೋ ಮಟ್ಟಿಗೆ. ಬುದ್ಧಿ ಬಂದಾಗಿಂದ ತಿಳಿದಿರೋ ಮಟ್ಟಿಗೆ. ಆ ಚಿಕ್ಕ ವಯಸ್ಸಲ್ಲಿ ಯಾವಾಗ ಕರ್ಕೊಂಡು ಬಂದಿದ್ದೀರೋ ಗೊತ್ತಿಲ್ಲ, ಎಷ್ಟು ಸಲ ಕರ್ಕೊಂಡು ಬಂದಿದ್ದೀರೋ ಗೊತ್ತಿಲ್ಲ. ಬಟ್ ನನಗೆ ಒಂದು 10 ಸಲ ಅಥವಾ 20 ಸಲ ಮೇಲೇನೇ ಆಗಿರ್ಬೋದು. ಒಂದು 20, 25, 30 ಎಷ್ಟು ಸಲ ಬಂದಿದ್ದೀನೋ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾನು ತೇರು ಮಹೋತ್ಸವಕ್ಕೆ ಮಾತ್ರ ಒಂದು 4 ತೇರು ಮಹೋತ್ಸವಕ್ಕೆ ಅಟೆಂಡ್ ಆಗಿದ್ದೀನಿ. ಆಮೇಲೆ ಒಂದು ತೇರು ಮಹೋತ್ಸವ ಏನಿದೆ, ನಾನು ತೇರು ಕೂಡ ಎಳೆದಿದ್ದೀನಿ. ಸೊ ತೇರು ಎಳೆದಿದ್ದಾರೆ, ನಾನು ಒಬ್ಬನೇ ಎಳೆದಿದ್ದೀನಿ. ತೇರು ಎಳೆಯೋರ ಜೊತೆ ನಾನು ಹೋಗಿ ಹಂಗೆ ಜಾಯ್ನ್ ಆಗಿದ್ದೀನಿ. ಅದು ಪಾದಯಾತ್ರೆ ಮಾಡ್ಕೊಂಡು ಹಂಗೆ ಬಂದು ದಿನವೇ ಎಳೆದಿದ್ದೀನಿ. ಸೊ ನಾನು ಅವಾಗ ಹೇಳ್ದಲ್ಲ, ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೆ ನಮ್ಮೂರಿಂದ ಅಂತೇಳಿ. ಹಂಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಅಲ್ಲಿಂದ ಬಂದು ಆಮೇಲೆ ಫ್ರೆಶ್ ಅಪ್ ಆಗಿ ತೇರು ಎಳಿತಾಯಿದ್ರು, ಹಂಗೆ ನಾನು ಜಾಯ್ನ್ ಆದೆ. ಸೊ ಅವತ್ತು ನನ್ನ ಜೀವನ ಪಾವನ ಅಂತ ಅನಿಸ್ತು. ಸೊ ಅದು ನನ್ನ ಲಕ್ಕಿ ಡೇ ಆವತ್ತು. ಸೊ ಆ ದಿನನ ಇವತ್ತು ಮರೆಯೋಕ್ಕಾಗಲ್ಲ. ಸೊ ಇವಾಗ ನಮ್ಮ ದೇವಸ್ಥಾನ ಮುಗೀತು. ಥರನ ಈಗ ಮತ್ತೊಂದು ದೊಡ್ಡ ಟೆಂಪಲ್ ಸಿಗುತ್ತೆ, ಬಟ್ ಅಲ್ಲೂ ಕೂಡ ಏನು ವಿಸಿಟಿಂಗ್ ಮಾಡೋಕ್ಕಾಗಲ್ಲ. ಯಾವುದಪ್ಪ ಅಂತಂದರೆ ಮಂತ್ರಾಲಯ ಸಿಗುತ್ತೆ ನಾವು ಹೋಗೋ ದಾರಿಯಲ್ಲಿ ಆಂದವೆ. ಅಂದರೆ ಈ ಥರನೇ ಈ ಥರ ಗೇಟ್ ಇದೆ ನೋಡ್ರಿ, ಹೆಬ್ಬಾಗಿಲು, ಅದ್ರ ಮುಂದ್ಗಡೆಯಿಂದನೇ ಹೋಗ್ತೀವಿ. ಸೊ ಒಳಗಡೆ ಏನು ಹೋಗೋಕ್ಕಾಗಲ್ಲ, ಹೊರಗಡೆಯಿಂದ ಸ್ವಾಮಿಗೆ ದರ್ಶನ ನಮಸ್ತೆ ಮಾಡಿ ಹೋಗ್ತಾ ಇರೋಣ. ಏನಂತೀರಾ? ಲೆಟ್ಸ್ ಗೋ. ಗೈಸ್, ನಿಮ್ಗಲ್ಲಿ ಕಾಣ್ತಾ ಇದೆಯಾ? ಸೊ ಅಲ್ಲಿ ನೋಡಿ ಹೊಗೆ ಬರ್ತಾ ಇದೆ. ಸೊ ಅದು ಏನಂತಂದರೆ, ನಿಮ್ಗೆ ಗೊತ್ತಿರ್ಬೋದು, ರಾಯಚೂರಲ್ಲಿ ಶಾಖ ಉತ್ಪಾದನಾ ಕೇಂದ್ರ ಇದೆ ಅಂತೇಳಿ. ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಅಂತೇಳಿ. ಸೊ ಅದೇ ಇಲ್ಲೇ ಇರೋದು, ಹೇಳಿದ್ನಲ್ಲ ದೇವಸೂರು ಶಕ್ತಿನಗರ ಅಂತೇಳಿ. ಸೊ ಇಲ್ಲೇ ನೋಡ್ತಾ ಇರೋದು, ಅದು ಇಲ್ಲೇ ಐತೆ. ಸೊ ಇದ್ರ ಮೇನ್ ಗೇಟ್ ಏನಿದೆಯೋ ಸ್ವಲ್ಪ ಮುಂದ್ಗಡೆ ಇದೆ. ಈ ದೊಡ್ಡ ಅದಕ್ಕೇನಂತಾರೆ, ಗುಮ್ಮಿ, ನಮ್ಮ ಭಾಷೆಯಲ್ಲಿ ಗುಮ್ಮಿ ಅಂತಾರೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೆಸರು ಏನಂತಾರೆ ಅಂತ ಗೊತ್ತಿಲ್ಲ. ಅಂದರೆ ಈ ಥರ ದೊಡ್ಡದಾಗಿರೋದಕ್ಕೆ ಏನಂತಾರೆ. ಸೊ ಅವು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ನೋಡ್ತಾ ಇರ್ಬೋದು, ಕತ್ಲಾಗಿರೋದ್ರಿಂದ ಅವು ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ, ತೋರ್ಸೋಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ರಾಯಚೂರು ಶಾಖ ಉತ್ಪಾದನಾ ವಿದ್ಯುತ್ ಕೇಂದ್ರ ಶಕ್ತಿನಗರ. ಸೊ ಇಲ್ಲೇನು ನೋಡ್ತಾ ಇದ್ದೀರೋ ಅಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ನನಗೆ ಇಲ್ಲಿ ಡೈರೆಕ್ಟಾಗಿ ನೋಡೋನಿಗೆ ಅಷ್ಟು ಸ್ವಲ್ಪ ಕಾಣ್ತೈತೆ, ಯಾಕಂದರೆ ಸ್ವಲ್ಪ
ಇನ್ನೂ ಕತ್ಲಿದೆಯಲ್ಲ, ಸೊ ಹಂಗಾಗ್ಬಿಟ್ಟು ಅಷ್ಟು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಆಮೇಲೆ ಅಲ್ಲಿ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಅಂತ ಅನ್ಕೋತೀನಿ, ಐ ಥಿಂಕ್. ಯಾಕಂದ್ರೆ ಅಲ್ಲಿ ವೈಟ್ ಆದರೆ ನಿಮ್ಗೆ ಕಾಣ್ತಾ ಇರ್ಬೋದು ಅದೆಲ್ಲ ಹೋಗಿ. ಸೊ ಈ ಥರ ಇಲ್ಲಿ ನೋಡ್ರಿ, ನಾನು ಚಿಕ್ಕ ವಯಸ್ಸಿದ್ದಾಗ ಇಲ್ಲಿವರೆಗೂ ಬಂದಿರಲಿಲ್ಲ. ಯಾಕಂದರೆ ಆ ದೇವಸ್ಥಾನಕ್ಕೆ ಅಷ್ಟೇ ಬರ್ತಾಯಿದ್ವಿ. ಯಾವಾಗ ಸ್ವಲ್ಪ ದೊಡ್ಡವರಾದ್ವಿ, ಯಾವಾಗ ಗಾಡಿ ಮೇಲೆ ತಗೊಂಡು ತಿರುಗಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ದು, ಆವಾಗ ಈ ಕಡೆ ಎಲ್ಲ ಇದೆಲ್ಲ 19 ನೋಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನೋಡಿದಾಗ ತುಂಬ ಏನೋ ಒಂಥರ ಖುಷಿ ಐತಿ. ಇವಾಗ ಸುಮಾರು ಸಲ ನೋಡಿದ್ದೀನಲ್ಲ, ಸೊ ಇವಾಗ ಏನು ಅನ್ನಿಸ್ತಾ ಇಲ್ಲ, ನಾರ್ಮಲ್ ಅನ್ನಿಸ್ತಾ ಇದೆ. ಗೈಸ್, ಮುಂಚೆ ನೋಡ್ತಾ ಇದ್ದೀರಾ ನೀವು, ಪಬ್ಜಿ ಆಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಸೇಮ್ ಅದರಲ್ಲೂ ಕೂಡ ಸೇಮ್ ಇದೇ ಥರ ಬ್ರಿಡ್ಜ್ ಇರುತ್ತೆ ನೋಡ್ರಿ. ಬೆಳಗ್ಗೆ ಟೈಮ್ ಆದರೆ ಮಸ್ತಾಗಿ ಕಾಣುತ್ತೆ. ಇವಾಗ ನೈಟ್ ಆಗಿರೋದ್ರಿಂದ ಅಷ್ಟು ಕರೆಕ್ಟಾಗಿ ಕಾಣ್ತಾ ಇಲ್ಲ, ಮಸ್ತಾಗೈತೆ. ಇಲ್ಲಿ ತುಂಬ ಜನ ಫೋಟೋಶೂಟು ಅದು ಇದು ಎಲ್ಲ ತುಂಬ ಜನ ಮಾಡಿಸ್ತಿರ್ತಾರೆ. ಮಸ್ತಾಗೈತೆ ಬ್ರಿಡ್ಜ್ ನೋಡೋಕೆ ಮಾತ್ರ. ಎಲ್ಲೂ ಖತರ್ನಾಕ್ ಅಂದ್ಕೊಳ್ಳಿ. ಗೈಸ್, ಇವಾಗ ಅದೇನು ನೋಡ್ತಾ ಇದ್ದೀರೋ ಅದು ಮಂತ್ರಾಲಯ. ಸೊ ಮಂತ್ರಾಲಯದ ಹೆಬ್ಬಾಗ್ಲು. ನಾವು ಇವಾಗ ರೈಡ್ ತಗೊಳ್ಬೇಕು. ಇಲ್ಲಿ ನೋಡ್ತಾ ಇರೋದು ಇದು ಮಂತ್ರಾಲಯ. ಸೊ ಹೆಬ್ಬಾಗ್ಲು ಬೇಡ ಇಲ್ಲಣ್ಣ. ಇಲ್ಲಿ ನಾನು ಸುಮಾರು ಸಲ ಹೋಗಿದ್ದೀನಿ, ಇದೇ ರೂಟಿಂದ ಹೋಗ್ತಿದ್ದೀನಿ. ನಾನು ಗಾಡಿ ತಗೊಂಡು ಇವಾಗ ಒಂದು ಐ ಥಿಂಕ್ 5ನೇ ಸಲನೋ 6ನೇ ಸಲ ಏನೋ ಹೋಗ್ತಾ ಇರ್ಬೋದು. ಬಟ್ ಏನು ನಾನು ತುಂಬ ಸಲ ನೋಡಿದ್ದೀನಿ, ಹಿಂಗೆ ಹೋಗ್ತಾ ಇದ್ದೀನಿ. ಬಟ್ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಏನಕ್ಕಪ್ಪ ಅಂದರೆ ಜನ ಹೇಳ್ತಾರೆ ಅಲ್ಲಿ ಹೋಗ್ಬೇಕಂದ್ರೆ ರಾಯನ ಹಬ್ಬ ಇರ್ಬೇಕಂತ, ಅವರೇ ಕರ್ಸ್ಕೊತಾರೆ ಅಂತೇಳಿ. ಸೊ ನೋಡಿರಿ, ನಾನು ಅಷ್ಟು ಸಲ ಹೋದ್ರೂ ಕೂಡ ನಾನು ಅದ್ರ ಮುಂದೆನೇ ಹೋಗಿದ್ದೀನಿ. ಅಂದರೂ ಕೂಡ ನಾನು 5-6 ಸಲ ಹೋಗಿದ್ದೀನಿ. ಅದ್ರ ಒಂದು ದಿವಸನೂ ಕೂಡ ಅದ್ರ ಒಳಗಡೆ ಆಗಿಲ್ಲ. ಏನು ಮಂತ್ರಾಲಯ ನೋಡಿಲ್ಲ ಅಂತ ಏನಿಲ್ಲ, ಮಂತ್ರಾಲಯ ನೋಡಿದ್ದೀನಿ ಒಂದು ಸಲ. ಬಟ್ ಅಂದರೆ ಹಿಂಗೆ ಆಂಧವೇನೇ ಇದೆ, ಒಳಗಡೆ ಹೋಗಿ ಸಣ್ಣ ಮಾಡ್ಕೊಂಡು ಬರೋಣ ಅಂತಂದ್ರೂ ಕೂಡ ಆಗ್ತಾ ಇಲ್ಲಲ್ಲ, ಅದ್ರ ಬಗ್ಗೆ ಹೇಳಿದೆ ನಾನು ಅಷ್ಟೇ. ಸೊ ಇನ್ನು ನಮ್ಮದು 373 ಕಿಲೋಮೀಟರ್, ಅಂದರೆ 383 ಕಿಲೋಮೀಟ್ರು. ನೋಡೋಣ, 12:40 ಅಂತೇಳಿ ತೋರಿಸ್ತಾವನೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಕೆ ಟ್ರೈ ಮಾಡೋಣ. ಇನ್ನು ನಮ್ಮದು ಕಿಲೋಮೀಟ್ರ್ ಇವಾಗ 117 ಕಿಲೋಮೀಟ್ರ್ ಓಡಿಸಿದ್ದೀನಿ ನಮ್ಮ ಊರಿಂದ. ಸೊ 200 ಕಿಲೋಮೀಟ್ರ್ ಆದ ತಕ್ಷಣ ಸ್ಟಾಪ್ ಕೊಡ್ತೀನಿ. ಸ್ಟಾಪ್ ಕೊಟ್ಬಿಟ್ಟು ತುಂಬ ಇವಾಗಲೇ ಹಸುವಾಗ್ತೈತೆ. ಎಲ್ಲಿ ಹೋಟೆಲ್ಲು ಗೀಟಲ್ಲು ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ಬಿಟ್ಟು ಸ್ಟಾಪ್ ಹಾಕಿ ಒಂದು ಹಾಫ್ ಆನ್ ಅವರ್ ಇಲ್ಲ 40 ಮಿನಿಟ್ಸ್ ವೇಟ್ ಮಾಡಿ ಮತ್ತೆ ಕಂಟಿನ್ಯೂ 200 ಕಿಲೋಮೀಟ್ರ್ ಹೊಡೆದ್ರೆ ಆರಾಮಾಗಿ 2 ಸ್ಟಾಪಲ್ಲಿ ಆರಾಮಾಗಿ ಬೆಂಗಳೂರಲ್ಲಿ ರೀಚ್ ಆಗ್ಬೋದು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೊಡೆಯೋಕ್ಕೆ ಟ್ರೈ ಮಾಡೋಣ. 200 ಕಿಲೋಮೀಟ್ರಿಗೆ ಒಂದೊಂದು ಸ್ಟಾಪ್ ಕೊಟ್ಕೊಂಡು ಹೋಗೋಣ. ಸುಮ್ಮನೆ ಎಲ್ಲ ಕಂಟಿನ್ಯೂ ಆಗಿ ಹೊಡೆಯೋದೆಲ್ಲ ಬೇಡ ಅಲ್ವಾ. ಗೈಸ್ ನೋಡ್ರಿ, ಟೈಮ್ 6 ಗಂಟೆ ಆಗೈತೆ. ಸೂರ್ಯ ನೋಡ್ರಿ ಹೆಂಗೆ ಬಂದಾಯ್ನ, ಮಸ್ತಾಗಿದೆಯಲ್ಲ. ಪಾಯಿಂಟ್ ಮಾತ್ರ ವ್ಯೂ ಪಾಯಿಂಟು ಸಖತ್ತಾಗಿ ಕಾಣ್ತೈತೆ. ನಾವು ಇವಾಗ ಮನೆಯಿಂದ ಕರೆಕ್ಟಾಗಿ 110 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಹಂಗಾದರೆ ಬೆಂಗಳೂರು ಇನ್ನೂ ಒಂದು 320 ಅಥವಾ 330 ಅಷ್ಟೇ. ಗೈಸು ಇಲ್ಲೇನು ಅಕ್ಕಪಕ್ಕ ಏನೋ ಹೊಲ ಇದೇನು ನೋಡ್ತಾ ಇದ್ರಲ್ಲ, ಈ ಹೊಲಗಳಲ್ಲಿ ಒಂದು ವಿಶೇಷ ಐತೆ. ಏನಪ್ಪ ಅಂತಂದ್ರೆ ಈ ಹೊಲದಲ್ಲಿ ಹುಡುಕಿಡಿದ್ರೆ ವಜ್ರಗಳು ಸಿಗುತ್ತಂತೆ. ಸೊ ಈ ರೂಟು ಗುಂತಿ ಮತ್ತು ಬೆನ್ಕೊಂಡು ಹೋಗೋ ದಾರಿಯಲ್ಲಿ ಬರುತ್ತೆ ಈ ಸೈಡು. ಈ ಊರ ಹೆಸರು ಏನಂತಾರ ಗೊತ್ತಿಲ್ಲ.
ಸೊ ಈ ಟೈಮಲ್ಲಿ ಸ್ವಲ್ಪ ಇದು ಬೇಸಿಗೆಗಾಲ ಇರೋದ್ರಿಂದ ಯಾರೂ ಇಲ್ಲ. ಮಳೆಗಾಲದ ಟೈಮಲ್ಲೆಲ್ಲ ಇಲ್ಲೆಲ್ಲ ಜನ ಇರ್ತಾರೆ. ಫುಲ್ಲು ವಜ್ರ ಸಿಗುತ್ತೆ ಅಂತೇಳಿ ಜನ ಫುಲ್ ಎಲ್ಲ ಆಟೋ ಎಲ್ಲ ತೊಗೊಂಡು ಬಂದು ಫುಲ್ ಎಲ್ಲ ಇಡೀ ಹೊಲನೆಲ್ಲ ತಿರುಗಾಡ್ತಾರೆ. ಈ ಸೈಡ್ ಹೊಲ, ಈ ಲೈನಲ್ಲಿ ಏನೇನು ಹೊಲಗಳಿದೆಯೋ ಆ ಹೊಲದಲ್ಲೆಲ್ಲ ವಜ್ರ ಸಿಗುತ್ತಂತೆ. ಸೊ ತುಂಬ ಜನ ಬಂದುಬಿಟ್ಟು ಇಲ್ಲಿ ಹುಡುಕ್ತಾರೆ. ನೋಡಿರ್ತಾರೆ ನೀವು ಇನ್ಸ್ಟಾಗ್ರಾಮಲ್ಲಿ, ಇದ್ರ ಬಗ್ಗೆ ಎಲ್ಲ ತುಂಬ ಜನ ವೀಡಿಯೋ ಮಾಡಿ ಹಾಕಿದ್ದಾರೆ. ನೋಡ್ರಿ, ನೀವು ಯಾವಾಗಾದ್ರೂ ಈ ಕಡೆ ಬಂದ್ರೆ ನೀವೇನಾದ್ರೂ ಈ ಕಡೆ ಬಂದರೆ ಒಂದ್ಸಲ ಟ್ರೈ ಮಾಡಿರಿ, ನೋಡೋಣ. ನಿಮ್ಮ ಲಕ್ಕು ಏನಾದರೂ ಚೆನ್ನಾಗಿದ್ರೆ ವಜ್ರಗಿದ್ರೆ ಸಿಕ್ಕರೆ ಫುಲ್ ಕೋಟ್ಯಾಧಿಪತಿ ಆಗ್ಬೋದು ಒಂದಕ್ಕಿಂತ. ಅಕ್ಕ ಓಕೆ, ಗೈಸ್ ಇವಾಗ ಇನ್ನು ಗುತ್ತಿ 3 ಕಿಲೋಮೀಟ್ರು, ಅನಂತಪುರ 30 ಕಿಲೋಮೀಟ್ರು. ಸೊ ಒಂದು ಹಾಫ್ ಆನ್ ಅವರು, ಒಂದು 45 ಮಿನಿಟ್ಸು. ಇವಾಗ ಅಲ್ಲಿ ನಾಷ್ಟ ತಿಂದ, ಏನೋ ಒಗ್ಗರಣೆ ತಿಂದ. ಸೊ ಸಖತ್ತಾಗಿತ್ತು, ಓಕೆ ಪರವಾಗಿಲ್ಲ, ಮಸ್ತಾಗಿತ್ತು. ಅದರಿಂದ ಇವಾಗ ಅನಂತಪುರದಲ್ಲಿ ನಮ್ಮ ತಂಗಿ ಇದ್ದಾಳೆ, ಅಂದರೆ ಫ್ರೆಂಡ್ ತಂಗಿ, ಅಂದರೆ ನನಗೂ ತಂಗಿ ಅಲ್ವಾ. ಸೊ ಅವ್ರ ಹತ್ರ ಹೋಗ್ಲಾ ಬೇಡ ಅಂತೇಳಿ ಟೆನ್ಷನಲ್ಲಿ ಇದ್ದೀನಿ. ಸೊ ಅವ್ರ ಹತ್ರ ಹೋದರೆ ತುಂಬ ದಿನ ಆಯಿತು, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಫೋನ್ ಹಾಕೋಣ, ಅವ್ರೇನಾದರೂ ಫ್ರೀ ಇದ್ದರೆ ಹೋಗೋಣ. ಇಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಇಬ್ಬರು ಗಂಡ ಹೆಂಡತಿ. ಸೊ ಹಂಗಾಗ್ಬಿಟ್ಟು ಸುಮ್ಮನೆ ಅವ್ರು ಡಿಸ್ಟರ್ಬ್ ಮಾಡೋದೇ ಬೇಡ, ಹಚ್ಚೋದೇ ಬೇಡ ಅಂತ ಅಂದ್ಬಿಟ್ಟು. ಸೊ ಬೇಡ ಬಿಡ್ರಿ, ಅವ್ರು ಪಾಪ ಕೆಲ್ಸಕ್ಕೆ ಹೋಗಿರ್ತಾರೆ. ಸುಮ್ಮನೆ ನಾನು ಬಂದು ಟಿಫನ್ ಮಾಡು, ಕಾಫಿ ಮಾಡು ಅಂತೇಳಿ ಸುಮ್ಮನೆ ಕುಂತ್ಕೊಂಡು ಬಿಡ್ತಾರೆ. ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋದು ಬೇಡ. ನೋಡೋಣ, ನೆಕ್ಸ್ಟ್ ಟೈಮ್ ಬರೋಣ. ಹೋದ ಸಲ ನಂದು ಸ್ಪೆಂಡ್ರಿ ತಂದಾಗ ಸ್ಪೆಂಡ್ರಿ ತೊಗೊಂಡು ನಮ್ಮೂರಿಂದ ಈ ಕಡೆ ಹೋಗ್ತಾಯಿದ್ದೆ ಬೆಂಗಳೂರಿಗೆ. ಸ್ಪೆಂಡ್ರಲ್ಲಿ ಕರೆಕ್ಟಾಗಿ ಅನಂತಪುರಕ್ಕೆ ಇನ್ನೊಂದು 20 ಕಿಲೋಮೀಟ್ರ್ ಏನೋ ಇತ್ತು. ಆವಾಗಲೇ ನನ್ನ ಇಂಜನ್ ಸೀಜ್ ಆಗಿಬಿಡ್ತು. ಯಪ್ಪ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು. ಆಮೇಲೆ ಅದೇ ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ ತಂಗಿ ಇದ್ದಾಳೆ ಅಂತೇಳಿ, ಮತ್ತು ಅವ್ರಿಗೆ ಫೋನ್ ಹಾಕಿ, ಮತ್ತು ಆ ತಂಗಿ ಅವ್ರ ಅಣ್ಣಗೆ ಫೋನ್ ಹಾಕಿ, ಆಮೇಲೆ ಆ ಗಾಡಿ ರೆಡಿ ಮಾಡೋಕ್ಕೆ 2 ದಿನ ಟೈಮ್ ತೊಗೊಂಡು 2 ದಿನ ಅವ್ರ ಹತ್ರನೇ ಎದ್ದು ಬಂದಿದ್ದೀನಿ. ಸುಮ್ಮನೆ ಆವಾಗಲೇ ನಂಗೆ ಬೇಜಾರು ಅನಿಸ್ತು ಅವ್ರ ಹತ್ರ ಇದ್ದು. ಸುಮ್ಮನೆ ನಾನು ಬಂದಗೋಸ್ಕರ ಸುಮ್ಮನೆ ಟಿಫನ್ ಮಾಡು, ಅದು ಮಾಡು, ತುಂಬ ಕೇರಿಂಗ್ ಮಾಡೋದು, ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟನಲ್ಲಪ್ಪ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ಬೇಡ. ಗಾಯ್ಸ್ ಇಷ್ಟೊತ್ತಾಗ ನಾವೆಲ್ಲ ನಾರ್ಮಲ್ ರೂಟಲ್ಲಿ ಬಂದ್ವಿ. ಇವಾಗ NH44 ಬರ್ತಾಯಿದ್ದೇವೆ. ಇದು ಹೈವೇ, ಹೈದ್ರಾಬಾದ್ ರೂಟು, ಹೈದ್ರಾಬಾದ್ಗೆ ಹೋಗುತ್ತೆ. ಬೆಂಗಳೂರು ಟು ಹೈದ್ರಾಬಾದ್ ರೋಡ್ ಇದೆಯಲ್ಲ. ಸೊ ಈ ದೇವನಹಳ್ಳಿ ಏರ್ಪೋರ್ಟ್ ಗೊತ್ತಲ್ವ ನಿಮಗೆ, ಬೆಂಗಳೂರು. ಸೊ ಆ ರೂಟಲ್ಲಿ ಏನು ರೋಡ್ ಇದೆಯೋ ಆ ರೋಡ್ ಇಲ್ಲಿವರೆಗೂ ಕನೆಕ್ಟ್ ಆಗುತ್ತೆ. ಇನ್ನು ಇದು ಬೆಂಗಳೂರವರೆಗೂ ಹೋಗುತ್ತೆ. ಹಂಗೆ ಈ ಕಡೆ ಯಾದಗಿರಿ ಈ ಕಡೆ ಹೈದ್ರಾಬಾದ್ವರೆಗೂ ಹೋಗುತ್ತೆ. ಹಂಗೆ ಕನ್ಯಾಕುಮಾರಿವರೆಗೂ ಕೂಡ ಟಚ್ ಆಗುತ್ತೆ. ಇಷ್ಟಿತ್ತ ಅಲ್ಲಿ ಗಾಡಿ ಓಡಿಸಿ ಸಾಕಾಗಿತ್ತು. ಹಳ್ಳಿಯಲ್ಲೆಲ್ಲ ಬ್ರೇಕ್ ಹಿಡಿ, ಗೇರ್ ಚೇಂಜ್ ಮಾಡು, ಇವಾಗೇನಿಲ್ಲ, ಗೇರ್ ಹಾಕಿ ವೈ ಅಂತ ಹೋಗ್ತಾ ಇರೋದು. ಬೆಂಗಳೂರಲ್ಲಿ ಟ್ರಾಫಿಕ್ ಸಿಗೋವರೆಗೂ ಕಂಟಿನ್ಯಾಗಿ ಹಂಗೆ ಹೊಡ್ಕೊಂಡು ಹೋಗ್ತಾ ಇರೋದು. ಗೇರ್ ಚೇಂಜ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಎಲ್ಲ. ಇನ್ನೂ 263 ಕಿಲೋಮೀಟ್ರ್ ಇದೆ. ಸೊ ಡೈರೆಕ್ಟ್ ಒಂದೇ ಸ್ಟ್ರೇಟ್ ಲೈನ್, ಎಲ್ಲೂ ರೈಟ್ ಇಲ್ಲ ಲೆಫ್ಟ್ ಇಲ್ಲ, ಸೀದಾ ಹಂಗೆ ಹೋಗ್ತಾ ಇರೋದು. ಹಂಗೆ ರೋಡ್ ಹೆಂಗಿದೆಯೋ ಹಂಗೆ. ನೋಡ್ರಿ ಅಂಕಲ್, ಯಾಕೆ ಇಷ್ಟು ಸ್ಲೋ? ಅದು ಸೆಂಟ್ರಲ್ಲಿ
ಸೈಡಲ್ಲಿ ಹೋಗ್ಬಿಟ್ಟು ಸ್ಲೋ ಬರ್ತಾನೆ. ಸೆಂಟ್ರಲ್ ಹೋದ್ರೆ ಹಂಗೆ ಎರಡು ಬಿತ್ತು ಅಂದರೆ ಕತೆ ಕೂಡ ಗೆಲ್ಲುವುದು. ಒಳ್ಳೆ ಕಾಡು ಬಿತ್ತು ಅಂದರೆ ಕತೆ ಕೂಡ ಗೆಲ್ಲುವುದು. ಸತ್ತಾರೂ ಬೀಳೋದಿಲ್ಲ ಕಳ್ಳನ ಮಗಂದು, ನಾವು ಆಡಬೇಕು ದೇವರನ್ನು ಮೆಚ್ಚಿಕೊಂಡು. ಒಂದು ಆಟ ಎಂದು ಕಂಡು ಬೇಕು ಸಾಲ ಎಂಬ ಸುಡುಗಾಡು. ಸಾಲ ಹತ್ತಿದಷ್ಟು ಬೇಗ ಸ್ವಲ್ಪ ತಡಿ, ಸಾಯಬೇಗ ಅಷ್ಟು ಬೇಗ, ಸಾಯಬೇಗ ಅಷ್ಟು ಬೇಡ ಸ್ವಲ್ಪ ತಡಿ. ದೇವ್ರವನೇ ನೀನ್ 90 ಹೊಡಿ. ಏಕ ರಾಜರಾಣಿ ನನ್ನ ಕೈ ಒಳಗೆ, ಈ ಮಣ್ಣು ನಿನ್ನ ಬಾಯೊಳಗೆ. ಇಲ್ಲೇನು ನೋಡ್ತಾ ಇದ್ದೀರೋ ಇದು ಅನಂತಪುರದಲ್ಲಿರೋಂಥ ಕಿಯಾ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಪ್ಲಾನೆಟು. ಸೊ ಇದರಲ್ಲಿ ಏನಾಗಿದೆ ಅಂದರೆ 1,000ಕ್ಕಿಂತ ಪ್ಲಸ್ಸು ಈ ಕಾರ್ ಇಂಜನ್ಗಳನ್ನ ಕಳ್ತನ ಆಗಿದೆ. ಅದು ಕಳ್ತನ ಈ ಕಂಪ್ನಿ ಎಂಪ್ಲಾಯೀಸ್ ಮಾಡಿದ್ದಾರೋ ಅಥವಾ ಅಲ್ಲಿ ಟ್ರಕ್ಕಲ್ಲಿ ಹಾಕ್ಕೊಂಡು ಬರಬೇಕಾದ್ರೆ ಅವರು ಕಳ್ತನ ಮಾಡಿದ್ದಾರೋ ಮತ್ತು ಇದ್ರಿಗೋಸ್ಕರ ಯಾರು ಕಳ್ತನ ಮಾಡಿದಾರೆ ಅಂತ ಗೊತ್ತಿಲ್ಲ. ಇದಿಷ್ಟು ದಿನ ಅದನ್ನು ಸೀಕ್ರೆಟಾಗಿ ಇಟ್ಟಿತ್ತು. ಬಟ್ ಇವಾಗ ಅದು ಪೊಲೀಸ್ಗೆ ಹತ್ರ ಹೋಗಿದೆ. ಅದು ಎನ್ಕ್ವೈರಿ ನಡೀತಾ ಇದೆ ಅಂತೆ. ಪೊಲೀಸರ ಅನುಮಾನ ಪ್ರಕಾರ ಹೇಳಿದ್ನಲ್ಲ, ಒಂದು ಈ ಕಂಪ್ನಿ ಹಳೆ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಕಳ್ತನ ಮಾಡಿಸಿರ್ಬೋದು ಅಂತ ಒಂದು. ಆಮೇಲೆ ಈಗ ಟ್ರಕ್ಗಳೆಲ್ಲ ತೊಗೊಂಡು ಬರ್ತಾರಲ್ಲ ಅವರೇನಾದರೂ ತೊಗೊಂಡಿರ್ಬೋದಂತ ಸಂಶಯ, 2 ಸಂಶಯ ಇದೆ ಅಂತೆ. ಸೊ ಇನ್ವೆಸ್ಟ್ ನಡೀತಾ ಇದೆ ಕೇಸ್. ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. 900 ಕಾರ್ ಇಂಜಿನ್ಸ್ ಅಂದ್ರೆ ಏನು ಸುಮ್ಮನೆನಾ? ಅನ್ನ ಕೊಡೋ ಕಂಪ್ನಿಗೆ ಕನ್ನ ಹಾಕಿದ್ದಾರೆ. ಇನ್ನು ನಿಮ್ಮಂಥವ್ರಿಗೆ ಬಿಡ್ತಾರೆ ಜನ. ಅದಕ್ಕೋಸ್ಕರ ಸ್ನೇಹಿತರೆ ತುಂಬ ನಮ್ಮ ಪಾಡಿಗೆ ನಾವು ತುಂಬ ಹುಷಾರಾಗಿರಬೇಕು. ಇಲ್ಲಾಂದರೆ ಹಿಂಗೆ ನಮ್ಮ ಬೆನ್ನಿಂದನೇ ಚಾಕ್ ಹಾಕೋ ಡ್ಯಾಶ್ ನನ್ನ ಮಕ್ಕಳು ಜಾಸ್ತಿ ಜನ ಇರ್ತಾರೆ. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಇರ್ರಿ. ಗೈಸ್ ಅಲ್ಲಿ ಮುಂದೆ ಒಂದು ಹೋಂಡಾ ಶೈನ್ ಹೋಗ್ತಾ ಇದೆ ನೋಡ್ರಿ. ಅವ್ನು ಇಷ್ಟು ಚಮ ಕೊಡ್ತಾವನೆ, ಪಾಪ ಹೋಗ್ಲಿ ಬಿಡು ಅಂತೇಳಿ ಬಿಡ್ತಾ ಇದ್ದೀನಿ. ತಿರ್ಗಾ ಮತ್ತೆ ನಾನು ಓವರ್ಟೇಕ್ ಮಾಡೋದು ಮತ್ತೆ ಸ್ಲೋ ಮಾಡೋದು, ನಾನು ಓವರ್ಟೇಕ್ ಮಾಡೋದು ಸ್ಲೋ ಮಾಡೋದು ಅಂತೇಳಿ ಮಾಡ್ತಾವನೆ. ಶಿಷ್ಯಕ್ಕೆ ತಡೀರಿ, ಅವನು ಹಿಂದಾಗ್ಬಿಟ್ಟು ನಾವೇ ಮುಂದ್ಗಡೆ ಹೋಗ್ಬಿಡೋಣ. ಸುಮ್ಮನೆ ಅವ್ನು ತಲೆ ತಿಂತವನ. ಓವರ್ಟೇಕ್ ಮಾಡ್ತಾನೆ ಸ್ಲೋ ಆಗ್ತಾನೆ, ಓವರ್ಟೇಕ್ ಮಾಡ್ತಾನೆ ಸ್ಲೋ ಆಗ್ತಾನೆ, ಹಂಗೆ ಮಾಡ್ತಾ ಇದ್ದಾನೆ. ಅವನಿಗೆ ನಾವೇ ಮುಂದ್ಗಡೆ ಹೋಗ್ಬಿಡೋಣ. ಆರಾಮಾಗಿ ಓವರ್ಟೇಕ್ ಮಾಡಿದ್ದಾನೆ ತಾನೆ, ಸುಮ್ಮನೆ ಹೋಗ್ಬೇಕು. ಅದು 125cc, ಇದು 200cc. ಇದು ಸ್ವಲ್ಪ ಅದ್ರಕ್ಕೆ ಹೆಂಗೆ ತಿಳ್ಕೊತಾರ ಜನ ಗೊತ್ತಾಗಲ್ಲ. ನನ್ನ ಗಾಡಿ ಏನು ಸ್ಪೀಡ್ ಓಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು 225cc ಗುರು. ಅದು ಹೆಂಗೆ ಓಡುತ್ತೆ ಗುರು 200 ಗಾಡಿ. ಅದು ಟಾಪ್ ಸ್ಪೀಡ್ ಇರೋದೇ ಏನೋ ಐ ಥಿಂಕ್ 90ನೋ 92 ಏನೋ, ಇಲ್ಲ ಹಬ್ಬ ಬಂದರೆ 100 ಇರುತ್ತೆ, ಇಲ್ಲ 110 ಇರುತ್ತೆ. ಇದು 125 ಇದೆ ಟಾಪ್ ಸ್ಪೀಡು. ಅವೆಲ್ಲ ಟಾರ್ಕು ಮತ್ತು ಪಿಕಪ್ ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಅದು ಅಷ್ಟು ಬೇಗ ಇರೋಲ್ಲ ಅದಕ್ಕೆ ಈ ಗಾಡಿ ಇದ್ದಂಗೆ. ಬಟ್ ಆ ಗಾಡಿ ಏನು ಕೆಟ್ಟದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಗಾಡಿ ಸಖತ್ತಾಗೈತೆ. ನಾನು 100cc ಇಂದನೇ 200cc ಶಿಫ್ಟ್ ಆಗಿರೋದು. ಬಟ್ ಸುಮ್ಮನೆ ಈ ಥರ ಮುಚ್ಕೊಂಡು ಹೋಗ್ತಾನೆ, ಹಂಗೆ ಬರೋದು, ಈ ಥರ ಸೈಕ್ ಕೊಟ್ಟು ಹೋಗೋದು ಏನಕ್ಕೆ ಬೇಕು ಹೇಳ್ರಿ? ಹೋಗ್ತಾ ಇದ್ದಾನೆ, ಆರಾಮಾಗಿ ಹೋಗ್ಬೇಕು. ಸುಮ್ಮನೆ ನಮ್ಮ ಚಮ ಕೊಟ್ಟು ಹೋದ್ರೆ ನಮ್ಗಿಲ್ಲಿ ಉರಿಯುತ್ತೆ ನಮಗೂ ಕೂಡ. ಗೈಸ್ ಇನ್ನೂ ಚಿಕ್ಕಬಳ್ಳಾಪುರ 56 ಕಿಲೋಮೀಟ್ರ್ ಐತೆ. ಸೊ ನಾವು ದೇವನಹಳ್ಳಿ ಏರ್ಪೋರ್ಟಿಗೆ ಇನ್ನೂ ರೀಚ್ ಆಗೋಲ್ಲ ಅಂತ ಅನ್ಕೊಳ್ತೀವಿ. ಅಲ್ಲೇ ಒಂದು ನಮ್ಗೆ ಲೆಫ್ಟ್ ಬರುತ್ತೆ. ನಾನು ಹೋಗ್ಬೇಕಾಗಿದ್ದು KR ಪುರಂ ಸೈಡು. ಸೊ ಹಂಗಾಗ್ಬಿಟ್ಟು ನಾವು ಹೊಸಕೋಟೆ ಮೇಲೆ ಆ ಕಡೆ ಲೆಫ್ಟ್ ತೊಗೊಂಡ್ಬಿಟ್ರೆ
ಸೀದಾ ಹೊಸಕೋಟೆಗೆ ಹೋಗ್ಬೋದು, ಅಲ್ಲಿಂದ ಸೀದಾ ಆರಾಮಾಗಿ ಹೋಗ್ಬೋದು. ಇಲ್ಲಾಂದರೆ ನಾನು ಹೆಬ್ಬಾಳ, ನಾಗವಾರ ಹಂಗೆ ಹೋದರೆ ಆಯ್ತು, ಕಥೆ ಮುಗೀತು, ಟ್ರಾಫಿಕೆಲ್ಲ ಸತ್ತೋಗ್ಬೇಕು, ಆ ಥರ ಆಗುತ್ತೆ. ಸೊ ಹಿಂಗೆ ಹೋದರೆ ನಾವು ಹೊಸಕೋಟೆ ಮೇಲೆ ಹೋದರೆ ಟ್ರಾಫಿಕೇ ಇರೋಲ್ಲ, ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಏನಾಗುತ್ತೆ ಅಂತ ನಾನು ಸ್ಟೋರಿ ಬೇರೆ ಹಾಕಿದ್ದೀನಿ. ಯಾರಾದರೂ ಮತ್ತೆ ನಮ್ಮ ಫ್ರೆಂಡ್ಸ್ ಏನಾದರೂ ಬಾರೋ ಮೀಟ್ ಆಗೋಣ ಬಾರೋ ಅಂತ ಯಾರಾದರೂ ಅಂದರೆ ಹೆಬ್ಬಾಳ ಸೈಡು ಹೋಗ್ಬೇಕಾಗುತ್ತೆ ಅಷ್ಟೇ, ಏನಿಲ್ಲ. ನೋಡೋಣ, ಇವಾಗಂದ್ರೆ ಯಾರು ಹಚ್ಚಿಲ್ಲ, ನಾನಂದ್ರೆ ಮೆಸೇಜೇ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಯಾರ್ಯಾರು ಮೆಸೇಜ್ ಮಾಡೋರ ಅಂತೇಳಿ ನೋಡೋಣ. ಮತ್ತು ಯಾವಾಗಾದ್ರೆ ನೆಕ್ಸ್ಟ್ ಸ್ಟಾಪಲ್ಲಿ ಏನಾದರೂ ಸ್ಟಾಪ್ ಇವಾಗ 250 ಕಿಲೋಮೀಟ್ರ್ ಕಂಟಿನ್ಯೂ ಹೊಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಎಲ್ಲಾದರೂ ಹೋಗ್ಬಿಟ್ಟು ಅಲ್ಲೊಂದು 10 ನಿಮಿಷ ನಿಂದಿರಿಸಿದ್ದೆ ನೀರು ಕುಡಿಯೋಕ್ಕಂತೇಳಿ. ಆಮೇಲೆ ತಿರ್ಗಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಮತ್ತು ಮುಂದ್ಗಡೆ ಹೋಗಿ ಎಲ್ಲಾದರೂ ಟೀಗಂತ ಅಥವಾ ಏನಾದರೂ ಜ್ಯೂಸ್ ಗೀಸ್ ಕಬ್ಬಿನಲ್ಲೂ ಏನಾದರೂ ಸಿಕ್ಕರೆ ಅಲ್ಲಿ ಸ್ಟಾಪ್ ಹಾಕಿ ಯಾರ್ಯಾರು ಮೆಸೇಜ್ ಮಾಡವ್ರೆ, ಏನೇನು ಮಾಡವ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಆಗಿದೆ ಅಂತೇಳಿ ಒಂದು 1/2 ಅವರ್ ನೋಡೋಣ. ನೋಡ್ರಿ ಮತ್ತೆ ಬಂದ ನೋಡ್ರಿ ಅವ್ನು ಹೋಂಡಾ ಶೈನಿ. ಅವ್ನು ಮತ್ತೆ ಬಂದ. ನಾನು ಹೇಳಿಲ್ವಾ ಹೋಗ್ಲಿ ಬಿಡು ಗುರು, ಅವನಿಗೆ ಬಿಟ್ಬಿಡೋಣ ಹೋಂಡಾ ಶೈನಿ. ಅವ್ನು ಹೋಗುರು, ನೀನೇ ಹೋಗು, ನನ್ನ ಪಾಡಿಗೆ ನಾನು ನಿಧಾನಕ್ಕೆ ಹೋಗ್ತೀನಿ. ನಮ್ಮ ಮನೆಯವ್ರು ಫೋನ್ ಹಾಕಿದ್ರು ಅಂತೇಳಿ ನಮ್ಮ ಅಣ್ಣಗೆ ಫೋನ್ ಹಾಕಿದ್ದಂತ ನಾನು ಗಾಡಿ ಸೈಡ್ಗೆ ಹಾಕ್ದೆ. ಶಿಷ್ಯ ಅಲ್ಲಿಂದ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅನಿಸುತ್ತೆ. ನಾನೀಗ ಸ್ಲೋ ಮಾಡ್ದೆ, ಅವ್ನಿಗೆ ಚಾನ್ಸ್ ಸಿಕ್ತು, ಓವರ್ಟೇಕ್ ಮಾಡಲಿ ಹೋಗ್ಲಿ ಬಿಡ್ರಿ ಆ ಕಡೆ. ಸುಮ್ಮನೆ ಏನಕ್ಕೆ ನಾನು ಸ್ಪೀಡ್ ಹೊಡಿ ಅಂತ ಅವ್ನು ಸ್ಪೀಡ್ ಹೊಡಿ, ಅವ್ನು ಸ್ಪೀಡ್ ಹೊಡಿ ಅಂತ ನಾನು ಸ್ಪೀಡ್ ಹೊಡಿ, ಸುಮ್ಮನೆ ಬೇಡ. ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಸುಮ್ಮನೆ ಬೇಡವೇ ಬೇಡ. ಪಾಪ ಅವನಿಗೂ ಕೂಡ ಫ್ಯಾಮಿಲಿ ಇರುತ್ತೆ, ನಮಗೂ ಕೂಡ ಫ್ಯಾಮಿಲಿ ಇರುತ್ತೆ. ನಮ್ಮಿಬ್ಬರಿಗೋಸ್ಕರ ಅವ್ರ ಫ್ಯಾಮಿಲಿಗೆ ತೊಂದರೆ ಕೊಡೋದು ಬೇಡ, ನಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡೋದು ಬೇಡ. ಏನಂತೀರ? ನಮ್ಮ ಪಾಡಿಗೆ ನಾವು ಹೋಗಲಿ. ಅಣ್ಣಂದು ಗಾಡಿ ದೊಡ್ಡದು, ಅಣ್ಣನ ಗಾಡಿನೇ CCನೇ ದೊಡ್ಡದು. ನಮ್ಮ ಪಾಡಿಗೆ ನಾವು ನಿಧಾನಕ್ಕೆ ಹೋಗೋಣ. ಓಕೆ, ಹೋಗ್ಬರು ಹೋಗ್ಬರು ಹೋಗು 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 ಹೋಗು. ಗೈಸ್, ನಾವು ಇವಾಗ ಹೊಸಕೋಟೆ ರೂಟ್ ಮೇಲಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ದೇವನಹಳ್ಳಿ ಇನ್ನೂ ಈ ಕಡೆ ಇದ್ದಾಗ ಲೆಫ್ಟ್ ತೊಗೊಂಡ್ವಿ. ಯಾಕಂದರೆ ನಾವು ಹೆಬ್ಬಾಳ್ಗೆ ಹೋದರೆ ಟ್ರಾಫಿಕಲ್ಲಿ ಸಿಗಾಕೋಬೇಕಾಗುತ್ತೆ. ಸೊ ಹೊಸಕೋಟೆ ರೂಟ್ ಹೋಗೋದೇ ಬೆಸ್ಟ್. ಹಂಗೆ ನಂಗೆ ನಿಯರ್ ಬೈ ಆಗುತ್ತೆ. ಹೊಸಕೋಟೆಯಿಂದ ಡೈರೆಕ್ಟ್ KRಪುರಂಗೆ ಹೋದರೆ ಅಲ್ಲೇ ನಮ್ಮ ಮನೆ. ಸೊ ನಾವು ಹೋಗ್ಬಿಟ್ಟು ನೋಡಿ ಇಲ್ಲಿ ಎಷ್ಟು ಮಸ್ತಾಗಿ ಮಾಡವ್ರೆ. ಈ ಥರ ಸ್ಪೋರ್ಟ್ಸ್ ಬೈಕ್ ಇದ್ದವರು ಮಸ್ತಾಗಿ ಕರ್ವ್ ಮಾಡ್ಬೋದು. ಇಲ್ಲಿ ಸಖತ್ತಾಗೈತೆ. ಇಲ್ಲಿ ಹಂಗೆ ಫುಲ್ ಖಾಲಿ ರೋಡ್, ಇದು ಜಾಸ್ತಿ ಬೈಕಲ್ಸ್ ಯಾವುದು ತಿರ್ಗಾಡಲ್ಲ ಇಲ್ಲಿ. ನಿಮ್ದೇನಾದರೂ ಸ್ಪೋರ್ಟ್ಸ್ ಬೈಕ್ ಇದ್ದರೆ ನಿಯರ್ ಬೈ ಏನಾದರೂ KRಪುರಂ, ಹೊಸಕೋಟೆ ಸೈಡ್ ಏನಾದರೂ ಇದ್ದರೆ ಇಲ್ಲಿ ಒಂದ್ಸಲ ಟ್ರೈ ಮಾಡಿ. ಇಲ್ಲಿನೂ ಒಂದೈತೆ, ಅಲ್ಲಿನೂ ಒಂದೈತೆ. ಇವಾಗ ಹಂಗೂ ಕೂಡ ನಾವು ಟರ್ನ್ ತೊಗೊಂಡು ಹೋಗ್ತಾ ಇರ್ಬೋದು. ನೋಡೋಣ, ಲೈಟಾಗಿ ಹಸುವಾಗೈತೆ. ಎಲ್ಲಾದರೂ ಊಟ ಗೀಟ ಸಿಕ್ಕರೆ ಚಚ್ಚಿ ಬಿಡೋಣ. ಇಲ್ಲಿ ಇಲ್ಲ. ಸೊ ಸೀದಾ ಇನ್ನೊಂದು ಎಷ್ಟು ಗುರು, ಇನ್ನೊಂದು 5-6 ಕಿಲೋಮೀಟ್ರ್ ಹೋದರೆ ಆಯಿತು, ಹೊಸಕೋಟೆ ಬರುತ್ತೆ. ಹೊಸಕೋಟೆಯಲ್ಲಿ ಏನಾದರೂ ವೆಜ್ ಊಟ ಮಾಡಿ, ಅನ್ನ ಸಾಂಬಾರು ಚಿತ್ರಾನ್ನ ಏನು ಸಿಗುತ್ತೆ ಅದು ಊಟ ಮಾಡಿ ಸೀದಾ ಮನೆಗೆ ಹೋಗ್ತಾ ಇರೋಣ. ಏನಂತೀರ? ಗೈಸ್, ಇನ್ನೇನು ನಮ್ಮ ಮನೆ ಹತ್ರ ಬಂತು. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಸೊ ನಿಮಗೆ ಹೆಂಗೆ ಅನಿಸ್ತು ಅಂತ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೆಲ್ಲ ಒಂದು ಸಜೆಷನ್ನು ಏನಪ್ಪ ಅಂತಂದ್ರೆ, ನೀವು ಸಪೋಸ್ ಈ ಲಾಂಗ್ ಏನಾದರೂ ಗಾಡಿ ತೊಗೊಂಡು ಬರ್ತಿದ್ರೆ, ಇಲ್ಲ ನಮ್ಮ ಯಾದಗಿರಿಯಿಂದ ಏನಾದರೂ ಗಾಡಿ ತೊಗೊಂಡು ಬೆಂಗಳೂರಿಗೆ ಏನಾದರೂ ಬರ್ತಿದ್ರೆ ಅಂತಂದರೆ, ಸೊ ನಿಮಗೆಲ್ಲ ಒಂದು ಸಜೆಷನ್ನು, ನಿಮ್ಮ ಗಾಡಿ 100cc ಒಳಗಡೆ ಇತ್ತು ಅಂತಂದರೆ, ಸೊ ನಿಮ್ಮ ಗಾಡಿ 100cc ಒಳಗಡೆ ಇತ್ತು ಅಂದರೆ ದಯವಿಟ್ಟು ನಾನ್ ಸ್ಟಾಪ್ ಇರ್ದಿರೋ ಗಾಡಿ ಹೊಡಿಬೇಡ್ರಿ. ಸ್ಟಾಪ್ ಕೊಟ್ಟು ಹೊಡೀರಿ. ನಿಮ್ದು ಅಕಸ್ಮಾತ್ 100cc ಏನಾದರೂ ಗಾಡಿ ಇದ್ದರೆ ಒಂದು 80 ಅಥವಾ 100 ಒಂದು ಸ್ಟಾಪ್ ಕೊಟ್ಟು ಒಂದು 1/2 hour ಅಥವಾ 45 minutes ಈ ಥರ ಬ್ರೇಕ್ ಕೊಟ್ಕೊಂಡು ಹೋದರೆ
ಇಂಜನ್ನು ಸ್ವಲ್ಪ ಸ್ಮೂತಾಗಿ ವರ್ಕ್ ಮಾಡುತ್ತೆ. ನೀವು ಕಂಟಿನ್ಯೂ ಆಗಿ ಏನಾದರೂ ಹೊಡೆದ್ರೆ ಸ್ಪೆಂಡ್ರದ್ದು ಕ್ರ್ಯಾಂಕ್ ಮತ್ತು ಕ್ರ್ಯಾಂಕ್ ಸಿಸ್ಟಮ್ ಏನಿರುತ್ತೆ ಅದು ತುಂಬ ಸ್ಮೂತ್ ಇರುತ್ತೆ. ನೀವು ಜಾಸ್ತಿ ಅದು ಬಿಸಿ ಕೊಟ್ಟಾಗೆಲ್ಲ ಅದು ಕ್ರ್ಯಾಕ್ ಎಲ್ಲ ಬ್ರೇಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನೀವು ಲಾಂಗ್ ಹೊಡಿಬೇಡಿ ಅದರಲ್ಲಿ. ನಾರ್ಮಲಾಗಿ ಒಂದು 80 ಅಥವಾ 100 ಹೊಡೆದ ತಕ್ಷಣ ಒಂದು ಹಾಫ್ ಆನ್ ಅವರ್ ಹತ್ರ 45 ಮಿನಿಟ್ಸ್ ಈ ಥರ ಬ್ರೇಕ್ ಕೊಡ್ರಿ. ಆ ಥರ ಕೊಡೋದ್ರಿಂದ ನಿಮ್ಮ ಇಂಜನ್ ಹೆಲ್ತ್ ಚೆನ್ನಾಗಿರುತ್ತೆ. ನೀವು ಸಪೋಸ್ 150 ಅಬೌವ್ 200 ಅಬೌವ್ ಇದ್ದರೆ ಆರಾಮಾಗಿ 150 ಕಿಲೋಮೀಟ್ರ್ ಹೊಡೆದ್ಬಿಟ್ಟು ನೀವು ಒಂದು ಹಾಫ್ ಆನ್ ಅವರ್ ಆಗಲಿ ಅಥವಾ 45 ಮಿನಿಟ್ಸ್ ಆದರೂ ಆರಾಮಾಗಿ ಸ್ವಲ್ಪ ನೀವು ರೆಸ್ಟ್ ಮಾಡಿ, ಗಾಡಿಗಾದರೂ ರೆಸ್ಟ್ ಮಾಡಿ. ಆದಷ್ಟು ಬಿಸಿಲು ಟೈಮಲ್ಲಿ ಗಾಡಿ ಓಡಿಸೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ಎಷ್ಟು ಬೆಳಗ್ಗೆ ಆಗುತ್ತೋ ಅಷ್ಟು ಬೆಳಗ್ಗೆನೇ ಬಿಡಿ. ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಇಂಜನ್ ಹೀಟ್ ಕೂಡ ಆಗೋಲ್ಲ. ಹಾಗೆ ಸ್ವಲ್ಪ ರೋಡ್ ಕೂಡ ಖಾಲಿ ಇರುತ್ತೆ, ಹೆಂಗೆ ಬೇಕೋ ಹಂಗೆ ಸಚ್ಬೋದು. ಸೊ ಬರಬೇಕಾದ್ರೆ ಎಲ್ಲನೂ ಗಾಡಿನ ಒಂದು ಸಲ ಚೆನ್ನಾಗಿ ಸರ್ವಿಸ್ ಮಾಡಿಕೊಂಡು ಏನೇನು ಪ್ರಾಬ್ಲಮ್ ಇದೆ ಏನೇನಿಲ್ಲ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಏರು ಮತ್ತು ಫ್ಯೂಲು ಎಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಬನ್ನಿ. ಇಷ್ಟ ಆಗಿತ್ತು ನನ್ನ ಸಜೆಷನು. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.